ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶುಕ್ರವಾರದ ವಿಡಿಯೋ. ಶುಕ್ರವಾರ ಕೌಶಿ ರೆಡಿಯಾಗಿ ಕಾಲೇಜಿಗೆ ಹೊರಟಿದ್ದಾನೆ. ಹಾಗೆ ಅವನು 3 ಡೇಸ್ ಮನೆಗೆ ಬರಲ್ಲ. 3 ಡೇಸ್ ಅಂದರೆ ಅವನು ಶುಕ್ರವಾರ ಹೋಗ್ತಾ ಇದ್ದಾನೆ. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬೋದು, ಆವಾಗ ಮನೆಗೆ ಬರ್ತಾನೆ. ಭಾನುವಾರ ಎಷ್ಟು ಗಂಟೆಗೆ ಬರ್ತಾನೆ ಅಂತ ಗೊತ್ತಿಲ್ಲ. 3 ದಿನ ಯೋಗ ಕ್ಯಾಂಪ್ ಇದೆ. ಯೋಗ ಕ್ಯಾಂಪ್ ಇರೋದ್ರಿಂದ ಅವನು ಫ್ರೈಡೇ ಹೋಗಿ ಸಂಡೇ ಬರ್ತಾನೆ. ವೀಕ್ಲಿ ಒಂದ್ಸರಿ 45 ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಆದ್ದರಿಂದ ಇವನು ಕೂಡ ಹೋಗ್ತಾ ಇದ್ದಾನೆ. ಹೋಗಬೇಕು ಅಂತ ಏನಿಲ್ಲ, ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಕೋಬೋದು. ಹೋಗಿ ಬರಲಿ, ಒಂದು ಸ್ವಲ್ಪ ಮಕ್ಳಿಗೂ ಕೂಡ ಚೇಂಜಸ್ ಇರುತ್ತೆ ಅಂತೇಳಿ ಹೋಗಿ ಬರಲಿ ಅಂತೇಳಿ ನಾನು ಮತ್ತು ಮೋಹನ್ ಮಾಮ ಸರಿ ಆಯಿತು ಹೋಗ್ಬಾ, ತಿರುಗಾಡ್ಕೊಂಡು ಸ್ವಲ್ಪ ಚೇಂಜಸ್ ಇರುತ್ತೆ ಅಲ್ವಾ ಅಂತೇಳಿ ಕಳಿಸ್ತಾ ಇದ್ದೀವಿ. ಹಾಗೆ ಅವನು ರೆಡಿ ಆಗ್ತಾ ಇದ್ನಲ್ಲ, ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಅವನು ಅಲ್ಲೇನಾದರೂ ಊಟ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಹೊರಗಡೆ ಏನಾದರೂ ಫುಡ್ ತಿನ್ಬೋದಂತೆ ಅಂತ ಇವನು ಹೇಳಿರೋದು ನನಗೆ. ತಿನ್ಬೋದು, ದುಡ್ಡು ಕೊಡಿ ನನಗೆ ಅಂತ ಕೇಳ್ತಾ ಇದ್ದ. ಅದಕ್ಕೆ ನಾನು ಆಯಿತು ಬಿಡು, ಒಂದು 100 ರೂಪಾಯಿ ಕೊಡ್ತೀನಿ ಅಂದರೆ 100 ರೂಪಾಯಿ ಎಲ್ಲ ಬೇಡ, ನನಗೆ ಜಾಸ್ತಿ ಬೇಕು ಅಂತ ಹೇಳ್ತಾ. ಆಮೇಲೆ ಮೋಹನ್ ಮಾಮ ಒಂದು 500 ರೂಪಾಯಿ ಕೊಡು ಅಂತ ಅಂದರು. ಆಮೇಲೆ ನಾನು 500 ರೂಪಾಯಿ ಎಲ್ಲ ಕೊಡೋಲ್ಲ, 400 ರೂಪಾಯಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಅವನಿಗೆ 400 ರೂಪಾಯಿ ದುಡ್ಡನ್ನ ಕೊಟ್ಟೆ. ಹಾಗೆ ತಿಂಡಿ ಬಂದು ದೋಸೆ ಮಾಡಿದ್ದೆ. ದೋಸೆ ತಿಂದ್ಕೊಂಡು ಮತ್ತು ಬಾಕ್ಸ್ ಏನು ತೊಗೊಂಡು ಹೋಗೋಗಿಲ್ವಲ್ಲ, ಮತ್ತು ಅವನು ಇಲ್ಲಿಂದ ಕಾಲೇಜಿಗೆ ಹೋಗ್ತಾನೆ. ಅಲ್ಲಿಂದ ಒಂದು 1/2 ಅವರು ಇರ್ತಾನೆ. ಮತ್ತು ಎಲ್ಲರೂ ಬಂದ ಮೇಲೆ ಮತ್ತೆ ಅವನು ಅಂದರೆ ಎಲ್ಲರೂ ಬಂದ ಮೇಲೆ ಒಟ್ಟಿಗೆ ಹೊರಡುವಂಥದ್ದು. ಅದರಿಂದ ತಿಂಡಿ ಏನು ತಿನ್ಕೊಂಡು ಹೋಗಿರುವಂಥದ್ದು. ಮತ್ತು ಮಧ್ಯಾಹ್ನ ಏನು ಬೇಡಮ್ಮ, ಮಧ್ಯಾಹ್ನ ನಾವು ಅಲ್ಲೇ ಹೋಗ್ತೀನಲ್ವಾ, ಅಲ್ಲೇ ಊಟ ಎಲ್ಲ ಕೊಡಿಸಿರ್ತಾರೆ, ನನಗೆ ಬೇಡ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ನಾನು ದೋಸೆ ಹಾಕ್ಕೊಟ್ಟೆ. ಅವತ್ತು ದೋಸೆಗೆ ಸಾಗು ಎಲ್ಲ ಮಾಡಿದ್ದೆ. ಅದಕ್ಕೆ ಅವನು ಹೇಳ್ತಾ ಇದ್ದ, ಇವತ್ತು ಒಳ್ಳೆ ಸಾಗು ಎಲ್ಲ ಮಾಡಿದ್ದೀರಾ ಅಂಥೇಳಿ. ಅದಕ್ಕೆ ಸರಿ ಆಯಿತು ತೊಗೊಂಡೋಗು, ಏನಾದರೂ ಲೇಟ್ ಆದರೆ ತಿನ್ಬೋದಲ್ಲ ಅಲ್ಲಿ ಅಂತ ಹೇಳಿದೆ. ಇಲ್ಲೇ ಇಲ್ಲಮ್ಮ ಬೇಡ, ಕೊಡ್ತಾರೆ ಅಲ್ಲೇ, ಸುಮ್ಮನೆ ಏನಕ್ಕೆ ಅಂತ ಹೇಳಿ ಅವನು ತೊಗೊಂಡೋಗಲಿಲ್ಲ. ಆಮೇಲೆ ನಾನು ಅವನಿಗೆ 500 ರೂಪೀಸ್ ಕೊಟ್ಟಿದ್ದೆ, 100 ರೂಪಾಯಿ ವಾಪಸ್ ಕೊಡು ಅಂತೇಳಿ. ಸರಿ ಅಂದ್ಬಿಟ್ಟು ಅವನು ನೋಡು ಅದರಲ್ಲೂ 100 ರೂಪಾಯಿ ವಾಪಸ್ ಇಸ್ಕೊತಿದ್ದೀಯ ಅಂತೇಳಿ ನನಗೆ ಹೇಳ್ಬಿಟ್ಟು ಆಮೇಲೆ 100 ರೂಪಾಯಿನ ಅವನು ವಾಪಸ್ ಕೊಟ್ಟ. ಕೌಶಿ ಹೊರಟ. ಹಾಗೆ ಕೌಶಿ ಹೊರಟ ಮೇಲೆ ಮೋಹನ್ ಮಾಮನಿಗೂ ಕೂಡ ದೋಸೆ ಎಲ್ಲ ಹಾಕ್ಕೊಟ್ಟೆ. ಹಾಗೆ ಮೋಹನ್ ಮಾಮ ದೋಸೆ ಎಲ್ಲ ತಿಂದ್ಕೊಂಡು ಅವರು ಕೂಡ ರೆಡಿಯಾಗಿ ಆಫೀಸಿಗೆ ಹೋದರು. ಇನ್ನು ನನಗೆ ತಿಂಡಿ ಮಾಡ್ಕೋಬೇಕಿತ್ತು. ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಇದ್ರದ್ದು ಏನು ಸಾಂಬಾರೆಲ್ಲ ಇದೆ ಅದನ್ನು ಮಾಡ್ಕೊಳ್ಳೋಣ, ಹಾಗೆ ಮಸಾಲೆ ಎಲ್ಲ ರುಬ್ಬಿಟ್ಕೊಳ್ಳೋಣ ಅಂತೇಳಿ ಮಸಾಲೆ ಮತ್ತು ಈ ಕಾಳೆಲ್ಲ ಸ್ವಲ್ಪ ನೆನೆಸಿದೆ, ಅಂದರೆ ಸ್ವಲ್ಪ ಜಾಸ್ತಿನೇ ನೆನೆಸ್ಬಿಟ್ಟಿದ್ದೀನಿ. ಅಂದರೆ ಆವಾಗವಾಗ ಕಾಳೆಲ್ಲ ನೋಡ್ತಾಯಿದ್ರೆ ಕಡಲೆಕಾಳು ಸ್ವಲ್ಪ ಬಾಯಿಗೆ ಹಾಕೋತಾರಲ್ಲ, ಅದರಿಂದ ಹಾಕ್ಕೊಂಡು ತಿಂತಾ ಇರ್ತಾರೆ, ಅದರಿಂದ ಸ್ವಲ್ಪ ಕಾಳನ್ನ ಜಾಸ್ತಿ ನೆನೆಸಿದ್ದೀನಿ. ಹಾಗೆ ಸೀಗಡಿ ಇತ್ತು. ಈ ಹಡ್ಲಕಾಯಿ ಬಜ್ಜಿಗೆ ಸೀಗಡಿ ಎಲ್ಲ ಹಾಕಿದ್ರೆ, ಅಂದರೆ ತುಂಬ ಹಾಕ್ಬಾರ್ದು, ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕಿದ್ರೆ ಅದು ತುಂಬ ಏನಂತ ಹೇಳ್ತಾರೆ, ಟೇಸ್ಟ್ ಇರುತ್ತೆ. ತುಂಬ ಹಾಕ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಅದಕ್ಕೆ ನಾನು ಫಸ್ಟು ತಿಂಡಿ ತಿನ್ನೋಕ್ಕೆ ಮೊದಲೇ ಹೇಗಿದ್ದರೂ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ಈ ಸಾಂಬಾರೆಲ್ಲ ಮಾಡಿಬಿಡೋಣ, ಆಮೇಲೆ ತಿಂಡಿ ತಿಂದರೆ ಆಯಿತು ಅಂದ್ಬಿಟ್ಟು ನಾನು ಫಸ್ಟು ಮಸಾಲೆ ಎಲ್ಲ ರುಬ್ಬಿಟ್ಟಿದ್ನಲ್ಲ, ಮತ್ತು ತುಂಬ ಹೊತ್ತು ಇಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದು ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಬಿಟ್ಟು ಕಡಲೆಕಾಳು ಮತ್ತು ಹಡ್ಲಕಾಯಿ ಮತ್ತು ಸೀಗಡಿ ಏನಿದೆ ಅದನ್ನೆಲ್ಲ ಎಣ್ಣೆಲಿ ಹುರ್ಕೋತಾ ಇದ್ದೀನಿ. ಫಸ್ಟು ಸೀಗಡಿನ ಹುರಿದು, ಅಂದರೆ ಡ್ರೈ ಆಗಿ ಹುರಿದು ಅದನ್ನು ತೊಳೆದು ಇಟ್ಕೊಂಡು ಆಮೇಲೆ ಅದನ್ನು ಸಾಂಬಾರಲ್ಲಿ ಅಂದರೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎಣ್ಣೆಲಿ ಆಮೇಲೆ ಮಸಾಲೆ ಹಾಕುವಂಥದ್ದು. ಆ ಥರ ಮಾಡಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಆದ್ದರಿಂದ ಆ ರೀತಿ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಸೀಗಡಿನ ಹುರಿಯೋದಕ್ಕೆ ಹಾಕೋದಿಲ್ಲ, ಏಕೆಂದರೆ ಅದು ಅಷ್ಟೊಂದು ಅಂದರೆ ಚೆನ್ನಾಗಿರುತ್ತೆ, ಏನಂದರೆ ಕಲ್ಲು ಏನಾದರೂ ಇರುತ್ತೇನೋ ಅನ್ನೋ ಭಯ ಅಷ್ಟೇ. ತೊಳೆದ್ಬಿಟ್ಟು ಆಮೇಲೆ
ಹಾಕಿ ಫ್ರೈ ಮಾಡಿ ಅಡ್ಲಕಾಯಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಅಡ್ಲಕಾಯಿ ಸಾಂಬಾರು ಅನ್ನೋದಕ್ಕಿಂತ ಬಜ್ಜಿ ಅಂತ ಹೇಳ್ತೀವಿ ನಾವು. ಆ ಬಾಣಂತಿಯಲ್ಲಿ ನಮಗೆ ಈ ಥರದ್ದು ಹೀರೆಕಾಯಿ ಬಜ್ಜಿ ಮತ್ತು ಅಡ್ಲಕಾಯಿ ಬಜ್ಜಿ ಎಲ್ಲ ಜಾಸ್ತಿ ಕೊಡ್ತಾ ಇರ್ತಾರೆ. ಅದರಲ್ಲೂ ಸೀಗಡಿ ಎಲ್ಲ ಜಾಸ್ತಿ ಬಾಣಂತಿಯರಿಗೆ ಕೊಡುವಂಥದ್ದಲ್ವ. ಆವಾಗ ಈ ಥರ ಸ್ವಲ್ಪ ಸೀಗಡಿ ಎಲ್ಲ ಹಾಕಿ ಕೊಟ್ಟರೆ, ಅದು ಸ್ವಲ್ಪ ಸೀಗಡಿ ಹಾಕಿದ್ರೆ ಸಾಕು, ಅದ್ರ ಸ್ಮೆಲ್ಲೇ ಬೇರೆ ಥರ ಇರುತ್ತೆ. ಸ್ವಲ್ಪ ಸಾಂಬಾರು ಅಷ್ಟೇ ಡಿಫ್ರೆಂಟಾಗಿರುತ್ತೆ. ಆಮೇಲೆ ಸಾಂಬಾರೆಲ್ಲ ಆಯಿತು, ವಿಷಲ್ ಹಾಕ್ಸ್ಬಿಟ್ಟು ಆ ಕಡೆ ಇಟ್ಬಿಟ್ಟು ನಾನಿವಾಗ ದೋಸೆ ಮಾಡಿಕೊಂಡು ತಿನ್ನೋಣ ಅಂಥೇಳಿ ಇವಾಗ ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ಮೊಳಕೆ ಕಾಳು ಕಟ್ಟಿದೆ, ಅಂದರೆ ಹೆಸ್ರು ಕಾಳ್ದು ಮೊಳಕೆ ಕಾಳೆಲ್ಲ ಕಟ್ಟಿದ್ದೆ. ಇವಾಗ ಅದು ಇತ್ತಲ್ಲ, ಇವಾಗ ಅದನ್ನು ದೋಸೆಗೆ ಹಾಕಿ ಫ್ರೈ ಮಾಡಿ, ಅಂದರೆ ದೋಸೆಗೆ ಅಂದರೆ ಮೇಲೆ ಈರುಳ್ಳಿ ದೋಸೆ ಥರ ಇದನ್ನು ಕೂಡ ಹೆಸ್ರು ಕಾಳನ್ನು ಉದುರಿಸ್ಬಿಟ್ಟು ದೋಸೆ ಮೇಲೆ ಅದು ಸ್ವಲ್ಪ ಫ್ರೈ ಆಗುತ್ತೆ. ಅದೇನು ಹಸಿನೂ ತಿನ್ಬೋದು, ಫ್ರೈ ಆಗಿ ತಿಂದರೆ ಚೆನ್ನಾಗಿರುತ್ತೆ. ನಿಮಗೇನಾದರೂ ಫ್ರೈ ಆಗಿ ತಿಂತೀನಿ ಅಂದರೆ ಆ ಥರನೂ ತಿನ್ಬೋದು, ಇಲ್ಲ ಹಸಿ ತಿಂತೀನಿ ಅಂದರೂ ತಿನ್ಬೋದು. ನನಗೆ ಸ್ವಲ್ಪ ಏನಾದರೂ ಇದ್ದರೆ ಈ ರೀತಿಯಾಗಿ ಮಾಡಿಕೊಂಡು ತಿಂತೀನಿ. ಅದಕ್ಕೆ ನನಗೆ ಇತ್ತಲ್ಲ ಕಾಳು, ಅದಕ್ಕೆ ಮೋಹನ್ ಮಾಮನಿಗೆ ಒಂದೇ ಒಂದು ದೋಸೆ ಹಾಕ್ಕೊಟ್ಟಿದ್ದೆ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತೇಳಿ. 2 ದೋಸೆ ನಾರ್ಮಲಾಗಿ ಹಾಕ್ಕೊಟ್ಟೆ. ನನಗೆ 2 ದೋಸೆನೂ ಕೂಡ ಹೆಸ್ರು ಕಾಳು ಹಾಕ್ಕೊಂಡೆ ತಿಂದೆ. ಅಂದರೆ ಹೆಸ್ರು ಕಾಳು ಹಾಕಿದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ದೋಸೆ, ಇಲ್ಲಾಂದರೆ 3-4 ದೋಸೆ ತಿನ್ಬೋದು ಪ್ಲೈನ್ ಆದರೆ. ಈ ಹೆಸ್ರು ಕಾಳು ಎಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ನಿಧಾನ ತಿನ್ನೋದು, ಸ್ವಲ್ಪ ಲೇಟು, ಮತ್ತು ಚೆನ್ನಾಗೂ ಕೂಡ ಇರುತ್ತೆ. ಡಯಟ್ ಅವ್ರಿಗಿದು ಬೆಸ್ಟ್ ಅಂತ ಹೇಳ್ತೀನಿ. ಯಾವಾಗಲಾದರೂ ಒಂದೊಂದ್ಸರಿ ಈ ರೀತಿ ಟ್ರೈ ಮಾಡ್ಬೋದು. ಓಕೆ, ನಾನು 2 ದೋಸೆ ಹಾಕ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು. ನಾನು ಏನಂದರೆ ಲೈಟಾಗಿ ಒಂದೊಂದು ಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನಾನು ಸಾಂಬಾರು ಮಾಡಿಬಿಟ್ಟಿದ್ದೀನಿ ದೋಸೆಗೆ. ನಾನು ಮೊಳಕೆ ಕಾಳು ಇತ್ತಲ್ಲ, ಅದರಿಂದ ತೋರಿಸೋಣ ಅಂತೇಳಿ ನಿಮಗೆ ತೋರಿಸ್ತಾ ಇರೋದು. ಈ ರೀತಿ ಕೂಡ ಮಾಡಿಕೊಂಡು ತಿನ್ಬೋದು ಅಂಥೇಳಿ. ಹುರುಳಿಕಾಳಲ್ಲಿ ಮಾಡಿಲ್ಲ, ಹೆಸ್ರು ಕಾಳಲ್ಲಿ ಸುಮಾರು ಸಾರಿ ಮಾಡಿದ್ದೀನಿ, ಅದು ತೋರಿಸಿಲ್ಲ ಅಷ್ಟೇ. ಓಕೆ, ಟೈಮ್ ಬಂದು ಇವಾಗ 10:15. ಇವಾಗ ನಾನು ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ, ಅರ್ಧ ಪಾತ್ರೆ ಎಲ್ಲ ತೊಳೆದಾಯಿತು, ಮತ್ತು ಒಂದು ಇಲ್ಲಿ ತನಕ ಕ್ಲೀನ್ ಮಾಡಿದ್ದೀನಿ. ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಸ್ಟವ್ ಮೇಲೆ ಏನಿಟ್ಟಿದ್ದೀನಿ ಎಲ್ಲ ತೋರಿಸ್ತೀನಿ. ಅದೊಂದು ಆಗಿಬಿಟ್ರೆ ಇವಾಗ ಫುಲ್ಲು ನೀಟಾಗಿ ಅಡುಗೆ ಮನೆಯೂ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬೇರೆದೆಲ್ಲ ಕ್ಲೀನ್ ಮಾಡ್ಬೋದು ಅಂತೇಳಿ ಅದನ್ನು ಇಟ್ಬಿಟ್ಟಿದ್ದೀನಿ. ಅದೇನು ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಓಕೆ, ಇದು ಬಂದು ಆಯಿಲ್ ಮಾಡ್ತಾಯಿದ್ದೀನಿ. ಈ ಸರಿ ಏನೂ ಹಾಕಿಲ್ಲ, ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಮತ್ತು ಆನಿಯನ್ ಅಷ್ಟೇ. ಬರೀ ಈರುಳ್ಳಿ ಎಣ್ಣೆ ಮಾಡೋಣ ಈ ಸರಿ ಅಂತೇಳಿ ಬರೀ ಅದೊಂದು ಮಾತ್ರ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಬೇರೆ ಯಾವುದೂ ಸೇರಿಸಿಲ್ಲ. ಮೆಂತ್ಯ, ನೆಲ್ಲಿಕಾಯಿ ಈ ಥರದ್ದು ಯಾವುದೂ ವಸ್ತು ಸೇರಿಸಿಲ್ಲ. ಬರೀ ಈರುಳ್ಳಿದು ಮಾತ್ರ ಮಾಡೋಣ ಅಂದ್ಕೊಂಡು, ಮತ್ತು ಕೊಬ್ಬರಿ ಎಣ್ಣೆನೂ ಕೂಡ ಸ್ವಲ್ಪ ಇತ್ತು, ಅದಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನೋಡಿ, ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಈ ಥರ ನೊರೆ ಬರ್ತಾ ಇರುತ್ತೆ, ಅದಕ್ಕೆ ಈ ಥರ ಎಣ್ಣೆ ಎಲ್ಲ ಮಾಡಬೇಕಾದ್ರೆ ನೀವು ದೊಡ್ಡ ಪಾತ್ರೆ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು. ನೋಡಿ, ಇದನ್ನು ಸ್ವಲ್ಪ ಹೊತ್ತು ಇವಾಗ ಇಟ್ಟಿದ್ದೀನಿ, ಒಂದು 5 ನಿಮಿಷ ಆಗಿದೆ. ಒಂದು 1/4 ಗಂಟೆಯಿಂದ 20 ನಿಮಿಷ ಫ್ರೈ ಆದರೆ ಸಾಕು. ಪಕೋಡ ಸ್ಮೆಲ್ ಬರುತ್ತೆ ನೋಡಿ, ಆ ಥರ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಇನ್ನೂ ಆಗಲಿ. ಓಕೆ, ಹಾಗೆ ಅಡ್ಲಕಾಯಿ ಸಾಂಬಾರು ಕೂಡ ರೆಡಿ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪನೇ ಮಾಡಿದ್ದೀನಿ, ಇಷ್ಟೇ ಮಾಡಿರೋದು. ಓಪನ್ ಮಾಡಿದ ತಕ್ಷಣ ಫುಲ್ಲು ಸೀಗಡಿದು ಸ್ಮೆಲ್ಲು ಘಮ ಘಮ ಅಂತ ಬರ್ತಾ ಇದೆ. ಏಕೆಂದರೆ ಅದನ್ನು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಘಮ ಜಾಸ್ತಿ ಇರುತ್ತೆ. ಓಪನ್ ಮಾಡಿದ ತಕ್ಷಣ ಇದೇನು ಮಸಾಲೆಗೇನು ಸೀಗಡಿದೆ ಸ್ಮೆಲ್ಲು ಜಾಸ್ತಿ ಇರೋದು. ಹಾಗೆ ಎಣ್ಣೆ ಖಾಲಿಯಾಗಿತ್ತು, ಮತ್ತು ಏನಂದರೆ ಕೊಬ್ಬರಿ ಎಣ್ಣೆ ಇತ್ತಲ್ಲ, ಅಮ್ಮ ಕೊಟ್ಟಿದ್ದಾರೆ ಅಂತೇಳಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ನಲ್ಲ ಅಡುಗೆಗೆ, ಅದೇನಾಗಿದೆ ಸ್ಮೆಲ್ ಬಂದುಬಿಟ್ಟಿದೆ. ನಾನು ಅವತ್ತು ಪ್ರಯಾಣ ಎಲ್ಲ ಬಂದಿದ್ರು ನೋಡಿ, ಆ ದಿನ ಮೀನು ಸಾಂಬಾರಿಗೆ ಎಣ್ಣೆ ಬಿಟ್ಟು ಮಾಡಿದ್ದೀನಿ. ಅವತ್ತು ಚೆನ್ನಾಗಿತ್ತು ಎಣ್ಣೆ, ಮೀನು ಸಾಂಬಾರು ಕೂಡ ಚೆನ್ನಾಗಿತ್ತು, ಮತ್ತು ಮೀನು ಫ್ರೈಗೆಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಶನಿವಾರ ನಾನು ಪ್ರವೀಣವ್ರು ಬಂದಿದ್ದು ಮೀನು ಫ್ರೈ ಮೀನು ಸಾಂಬಾರು ಮಾಡಿರೋದು, ಅವತ್ತು ಎಣ್ಣೆ ಚೆನ್ನಾಗಿತ್ತು.
ಅದಾದಮೇಲೆ ನೆಕ್ಸ್ಟು ಗುರುವಾರ ಮಾಡೋದ್ರೊಳಗಡೆ ಎಣ್ಣೆ ಸ್ಮೆಲ್ ಬಂದುಬಿಟ್ಟಿದೆ ಲೈಟಾಗಿ. ಏನಂದರೆ ಕೊಳ್ತೋಗಿರೋ ಸ್ಮೆಲ್ ಬರುತ್ತೆ ನೋಡಿ ಲೈಟಾಗಿ, ಆ ಥರ ಸ್ಮೆಲ್ ಬಂದುಬಿಟ್ಟಿದೆ. ಆಮೇಲೆ ನಾನು ಮಾಡಿಟ್ಬಿಟ್ಟು ಊರಿಗೆ ಹೊಟ್ಟೋದೆ. ಆಮೇಲೆ ಮುನ್ಮಮ್ಮ ಫೋನ್ ಮಾಡಿಬಿಟ್ಟು ಬೈತಾ ಇರೋದು, ಚೆನ್ನಾಗಿ ಅಡುಗೆ ಮೀನು ಸಾಂಬಾರೆಲ್ಲ ಚೆನ್ನಾಗಾಗಿದೆ, ನೋಡಿದ್ರೆ ಕೊಳ್ತೋಗಿರೋ ಎಣ್ಣೆ ಎಲ್ಲ ಇಟ್ಟಿದೆಯಾ ಹಾಗೆ ಹೀಗೆ ಅಂದ್ಕೊಂಡು ಅಲ್ಲೇ ಕ್ಲಾಸ್ ತಗೊಳುತ್ತೆ. ಮೋಹನ್ಮಮ್ಮ ಹೇಗೆ ಅಂದರೆ ಅಲ್ಲಿ ಯಾರಿದ್ದಾರೆ ಏನು ನೋಡೋದೇ ಇಲ್ಲ, ಬೈತಾ ಇರ್ತಾರೆ. ಈ ಥರ ಮಾಡಿದ್ಯಾ, ಸಾಂಬಾರು ಚೆನ್ನಾಗಾಗಿದೆ, ಸಾಂಬಾರಿಗೆ ಕೊಳ್ತೋಗಿರೋ ಎಣ್ಣೆ ಎಲ್ಲ ಊದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಹೋಗಿದ್ಯಾ, ಎಲ್ಲಿದೆ ಅದು ಎಣ್ಣೆ ಹೇಳು, ಬೀಸಾಕ್ತೀನಿ ಅದನ್ನ ಇವಾಗಲೇ, ಹಾಗೆ ಹೀಗೆ ಅಂತ ಸ್ಟಾರ್ಟ್ ಮಾಡಿದ್ರ. ಅದಕ್ಕೆ ನಾನು ಹೇಳಲಿಲ್ಲ, ಆಯಿತು ಬಿಡಿ ಅವತ್ತು ಮಾಡಿದ್ನೆಲ್ಲ ಚೆನ್ನಾಗಿತ್ತಲ್ಲ ಅದಕ್ಕೆ ಮಾಡಿದೆ, ಅದೇ ಎಣ್ಣೆ ಹಾಕಿ ಅಂತ ಹೇಳಿದೆ. ಈಗ ಸ್ಮೆಲ್ ಬಂದ್ಬಿಟ್ಟಿದೆ ಅಂತ ಹೇಳಿದ್ರು. ಅದಕ್ಕೆ ಆಯಿತು, ಇನ್ನು ಅಡುಗೆಗೆ ಯೂಸ್ ಮಾಡಲ್ಲ ಅದನ್ನು, ನಾನು ಕೂದಲಿಗೆ ಯೂಸ್ ಮಾಡ್ಕೋತೀನಿ, ಬಿಸಾಕೋಕ್ಕೆಲ್ಲ ಹೋಗ್ಬೇಡಿ ಅಂತ ಹೇಳಿದೆ. ಅದು ಆಯಿಲ್ ಇಟ್ಟಿದ್ನಲ್ಲ ಇಲ್ಲಿ, ಅದು ಪಕ್ಕದಲ್ಲೇ ಇತ್ತು, ಆದರೆ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಅದಕ್ಕೆ ಬಿಸಾಕ್ಬೇಡಿ, ನಾನು ಕೂದಲಿಗೆ ಯೂಸ್ ಮಾಡ್ಕೋತೀನಿ ಅಂದ್ಬಿಟ್ಟು ಇವಾಗ ಅದನ್ನು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಓಕೆ, ಆ ಥರ ನೋಡಿ ಶನಿವಾರ ಮಾಡಿದ್ದೀನಿ, ಗುರುವಾರದ್ರೊಳಗಡೆ ಸ್ಮೆಲ್ ಬಂದ್ಬಿಟ್ಟಿದೆ. ನನಗೆ ಬೇಜಾರಾಯಿತು. ಇನ್ನೂ ಒಂದು 1/4 ಲೀಟ್ರಷ್ಟು ಇತ್ತು, ಒಂದು 1/2 ಲೀಟ್ರಷ್ಟು ಕೊಟ್ಟಿದ್ರು ಅಮ್ಮ, ಒಂದು 1/4 ಲೀಟ್ರಷ್ಟು ಖಾಲಿ ಮಾಡಿದ್ದೆ. ಡೈಲಿ ಅದಿದು ಅಡುಗೆಗೆಲ್ಲ ಯೂಸ್ ಮಾಡ್ತಾಯಿದ್ದೆ. ಉಪ್ಪಿಟ್ಟಿಗೆಲ್ಲ ಹಾಕಿದ್ರೆ ಸ್ಮೆಲ್ ಬರುತ್ತೆ, ಗೊತ್ತಾಗುತ್ತೆ. ಬೇರೆ ಅಡುಗೆಗೆಲ್ಲ ಹಾಕಿದ್ರೆ ಅಷ್ಟು ಗೊತ್ತಾಗಲ್ಲ ಅಂದ್ಬಿಟ್ಟು ಎಲ್ಲದಕ್ಕೂ ಹಾಕಿ ಮಾಡ್ತಾಯಿದ್ದೀನಿ. ಆದರೆ ಅವತ್ತು ಥರ ಆಗಿಬಿಟ್ಟು ಈ ಥರ. ಓಕೆ, ನಾನು ಇವಾಗ ಅದು ಎಣ್ಣೆ ಆಗಲಿ, ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ, ಅದಕ್ಕೆ ದೊಡ್ಡ ಪಾತ್ರೆ ಇಟ್ಟಿರೋದು. ಇವಾಗ ನನ್ನ ಕೆಲಸಗಳನ್ನ ನಾನು ಮಾಡ್ಕೋತೀನಿ. ಓಕೆ, ನಾನು ಒಂದು ವಿಡಿಯೋನ ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಎಲ್ಲ ಮಾಡಿದ್ದೆ, ಆದರೆ ತಮ್ನೇಲ್ ಹಾಕಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ತಮ್ನೇಲ್ ಹಾಕ್ಬಿಟ್ಟು ಓಕೆ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಈ ಈರುಳ್ಳಿ ಎಣ್ಣೆ ಏನಿದೆ ಅದನ್ನು ನಾನು ಸಿಮ್ಮಲ್ಲಿ ಇಟ್ಟೋಗಿದ್ದೀನಿ. ನನಗೆ ಅಂದರೆ ನಾನು ಕಿಚನ್ ಡೋರೆಲ್ಲ ಹಾಕ್ಬಿಟ್ಟಿರ್ತೀನಲ್ಲ, ನೆನಪೇ ಆಗೋಲ್ಲ. ನೋಡಿದರೆ ಬರೋದ್ರೊಳಗಡೆ ಫುಲ್ಲು ಸೀದೋಗ್ಬಿಟ್ಟಿದೆ. ಯಾವ ಥರ ಆಗಿದೆ ಅಂದರೆ, ಆ ಈರುಳ್ಳಿನ ತೊಗೊಂಡು ಮುಟ್ಟಿದ್ರೆ ಅಂದರೆ ಇಟ್ಕೊಂಡು ಅದನ್ನ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗುತ್ತೆ, ಆ ಥರ ಆಗಿಬಿಟ್ಟಿದೆ. ಏನಾದರೂ ಇನ್ನೊಂದು 2 ನಿಮಿಷ ಬಂದಿಲ್ಲ ಅಂದರೆ ಫುಲ್ಲು ಎಲ್ಲ ಕಪ್ಪಗಾಗಿ ಎಲ್ಲ ಫುಲ್ಲು ಸೀದೋಗ್ತಿತ್ತು ನೋಡಿ, ಅಂದರೆ ಫುಲ್ ಕರ್ಗಾಗ್ಬಿಡ್ತಿತ್ತು, ಆ ಥರ ಆಗ್ಬಿಡೋದು. ಅಯ್ಯೋ, ನಾನು ಇದೇನಂದರೆ ಈರುಳ್ಳಿ ಎಣ್ಣೆ ಎಲ್ಲ ಮಾಡುವಾಗ ಸ್ವಲ್ಪ ಲೈಟಾಗಿ ಈರುಳ್ಳಿ ಬ್ರೌನ್ ಆಗ್ತಾಯಿದೆ, ಅಂದರೆ ಬ್ರೌನ್ ಕಲರ್ಗೆ ಅದು ತಿರುಗ್ತಾ ಇದೆ ಅಂದರೆ ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ನಾವು ಅದನ್ನು ಆಫ್ ಮಾಡಿಬಿಡ್ಬೇಕು. ಇವಾಗ ಏನಾಗಿದೆ, ಫುಲ್ಲು ಬ್ರೌನ್ ಆಗಿಬಿಟ್ಟಿದೆ. ನಾನೇನು ಮಾಡಿದೆ, ಅದನ್ನು ತೆಗೆದುಬಿಟ್ಟು ಅಂದರೆ ಫಸ್ಟ್ ಹೋಗಿ ಗ್ಯಾಸ್ ಆಫ್ ಮಾಡಿ ಅದನ್ನು ತೆಗೆದು ಗ್ಯಾಸ್ ಮೇಲೆ ಇಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಬಿಸಿ ಇರುತ್ತಲ್ಲ, ಇನ್ನೂ ಅಂದರೆ ಅದು ಈರುಳ್ಳಿ ಎಲ್ಲ ಇನ್ನೂ ಫ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದ ಏನು ಮಾಡಿದೆ, ಅದನ್ನು ತೆಗೆದು ಕೆಳಗಡೆ ಇಟ್ಬಿಟ್ಟು ಬಿಟ್ಟಿದ್ದೀನಿ. ಅಂದರೆ ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ಟು ಕೂಲಾಗಲಿ ಬೇಗ ಅಂಥೇಳಿ ಆ ಥರ ಮಾಡಿರೋದು. ನೋಡಿದರೆ ಎಲ್ಲ ಈ ಥರ ಆಗಿಬಿಟ್ಟಿದೆ ನೋಡಿ. ಏನೋ ಇನ್ನೊಂದು ಕೆಲಸ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಅದನ್ನೇ ಮಾಡಬೇಕು, ಇನ್ನೊಂದು ಕೆಲಸಕ್ಕೆ ಹೋಗಿ ಕೈ ಹಾಕಿದ್ರೆ ಇದೇ ಥರನೇ ಆಗೋದು. ಆಮೇಲೆ ಓಕೆ ಪರವಾಗಿಲ್ಲ. ಆಮೇಲೆ ಅದನ್ನು ಇನ್ನೊಂದು 5 ನಿಮಿಷ ಲೇಟಾಗಿ ಹೋಗಿದ್ದಿದ್ರು ಎಣ್ಣೆ ಫುಲ್ಲು ಒಳ್ಳೆ ಸ್ಮೆಲ್ ಇರ್ತಿರ್ಲಿಲ್ಲ, ಅದು ಒಂಥರ ಕೆಟ್ಟ ಸ್ಮೆಲ್ ಇರ್ತಿತ್ತು ಅಷ್ಟೇ. ಓಕೆ, ಅದನ್ನೆಲ್ಲ ಎತ್ತಿಟ್ಟು ಹಾಗೆ ಇಲ್ಲಿ ನಾನು ಅಕ್ಕಿ ಹಿಟ್ಟು ಮಾಡಿಸ್ಬೇಕಿತ್ತು, ಅದಕ್ಕೆ ಅಕ್ಕಿನ ತೊಳಿಬೇಕಿತ್ತು. ಅದಕ್ಕೆ ಇಲ್ಲಿ ನಾನು ನಲ್ಲಿಗೆ ಯಾಕೆ ಕರ್ಚೀಫ್ನ ಕಟ್ತಾ ಇದ್ದೀನಿ ಅಂದರೆ, ನಾನಿಲ್ಲಿ ಸ್ಪೀಡಲ್ಲಿ ಇಟ್ಟಿದ್ದೀನಿ. ನಲ್ಲಿಯಲ್ಲಿ ಇದು ಉಪ್ಪು ನೀರಾಗಿರೋದ್ರಿಂದ ನೀರು ಏನಾಗುತ್ತೆ ಅಂದರೆ ಆ ಪೈಪ್ ಒಳಗಡೆಯಿಂದ ಉಪ್ಪಿನಂಶ ಎಲ್ಲ ಕಟ್ಕೊಂಡು ಅದು ಒಂದು ಕಪ್ಪು ಕಲ್ಲರಾಗಿ ಅದೇನಾಗುತ್ತೆ ಆ ನೀರು ಜೊತೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಾನು ಅಕ್ಕಿ ತೊಳಿತಾ ಇರೋದ್ರಿಂದ ಅದಕ್ಕೆ ನಾನು ಫಸ್ಟು ಅದಕ್ಕೆ ಒಂದು ಕರ್ಚೀಫ್ನ ಕಟ್ಬಿಟ್ಟಿದ್ದೀನಿ. ಅದರಲ್ಲಿ ಏನೇ ಒಂದು ಗಲೀಜು ಬಿದ್ದರೂ ಆ ಬಟ್ಟೆ ಒಳಗಡೆ ಇರುತ್ತೆ ಅಂಥೇಳಿ ಆ ರೀತಿ ಮಾಡಿಬಿಟ್ಟು ಇವಾಗ ನಾನು ಒಂದು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ 1-2 ಬಾರಿ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಒಂದು ಬೆಡ್ಶೀಟ್ ಬರುತ್ತೆ ನೋಡಿ, ಸಿಂಗಲ್ ಬೆಡ್ಶೀಟ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಏನಾದರೂ ಸ್ವಲ್ಪ ಆದರೆ ಒಂದು ಪಾತ್ರೆ ಗೀತ್ರೆಲ್ಲ ಹಾಕ್ಬೋದು. ನಾನಿಲ್ಲಿ ಒಂದು 6 kg ತೊಗೊಂಡಿದ್ದೀನಿ ಅಕ್ಕಿನ. ಏಕೆಂದರೆ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ಅಕ್ಕಿ ಹಿಟ್ಟು, ರೊಟ್ಟಿ, ಅಕ್ಕಿ ರೊಟ್ಟಿ, ಆ ರೊಟ್ಟಿ ಈ ರೊಟ್ಟಿ ಅಂತೆಲ್ಲ ಮಾಡ್ತಾ ಇರುವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾ ಇರ್ತೀವಿ. ಅದರಿಂದ 5-6 kg ತೊಗೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ದೊಡ್ಡದೊಂದು ಬಕೆಟಲ್ಲಿ ಹಾಕ್ಕೊಂಡು ಈ ರೀತಿ ಮಾಡ್ತಾ ಇರುವಂಥದ್ದು, ತೊಳಿತಾ ಇರುವಂಥದ್ದು.
ಇವಾಗ ಒಂದು ಸಿಂಗಲ್ ಬೆಡ್ಶೀಟ್ ತೊಗೊಂಡು ಅದಕ್ಕೆ ನೀಟಾಗಿ ಹಾಕ್ಬಿಟ್ಟು ಅದನ್ನು ಬಟ್ಟೆಯಲ್ಲಿ ಕಟ್ಬಿಟ್ಟು ಅದನ್ನು ನಾನು ಬಕೆಟ್ ಮೇಲೆ ಇಟ್ಬಿಟ್ರೆ ನೀರೆಲ್ಲ ಚೆನ್ನಾಗಿ ಸೋರುತ್ತೆ. ಒಂದು 1/2 ಅವರು ಆ ರೀತಿ ಬಿಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ಚೆನ್ನಾಗಿ ಸೋರಾದಮೇಲೆ ಅದನ್ನು ತೊಗೊಂಡೋಗಿ ಬಿಸಿಲಲ್ಲಿ ಒಣಗಾಕುವಂಥದ್ದು. ಇಲ್ಲೇ ನೋಡಿ ಹೊರ್ಗಡೆ ಅಕ್ಕಿನ ಒಣಗಾಕಿದ್ದೀನಿ. ಏನು ಬೆಡ್ಶೀಟಲ್ಲಿ ಅಕ್ಕಿನ ಹಾಕಿದ್ದೆ ಅದೇ ಬೆಡ್ಶೀಟ್ನ ತೊಗೊಬಂದು ಇಲ್ಲಿ ಒಣಗಾಕ್ಬಿಟ್ಟಿದ್ದೀನಿ. ಏಕೆಂದರೆ ಇಲ್ಲೇ ಮನೆ ಮುಂದೆನೇ ಇರೋದ್ರಿಂದ ಅವಾಗವಾಗ ಕೈ ಆಡೋದು ಒಣಗೋದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಟೆರೆಸ್ ಮೇಲೆ 1-2-3 ಬಾರಿ ಹತ್ತೋದು ಇಳಿಯೋದು ಮಾಡ್ತಾ ಇರಬೇಕಾಗುತ್ತೆ ಅಂಥೇಳಿ ಇಲ್ಲೇ ಅಲ್ಲಿ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸಿ ಎಲ್ಲ ಆದಮೇಲೆ ಈ ರೀತಿ ಒಣಗಾಕಿದ್ದೀನಿ. ಹಾಗೆ ಅದ್ರ ಪಕ್ಕದಲ್ಲಿ ಕೂಡ ರಾಗಿನೂ ಕೂಡ ಒಣಗಾಕಿದ್ದೀನಿ. ಒಟ್ಟಿಗೆ 2 ಮಿಲ್ ಮಾಡಿಸ್ಕೊಂಡು ಬರೋದಕ್ಕೆ ಅಂತೇಳಿ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಆಮೇಲೆ ಮೇಲೆ ಹಾಕಿದ್ರೆ ಇನ್ನೊಂದೇನೆಂದರೆ ಪಾರಿವಾಳಗಳು ಬಂದು ತಿನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಂದರೂ ಓಕೆ, ಏನಾಗಲ್ಲ. ಪಾರಿವಾಳಗಳಿಗೆ ಅಂತಲೇ ಅಕ್ಕಿ ಎಲ್ಲ ಇಡ್ತಾ ಇರ್ತೀನಿ. ಆದರೆ ಅದರೊಳಗಡೆಗೇ ಗಲೀಜು ಮಾಡಿ ಹೋಗ್ಬಿಡುತ್ತೆ, ಅದೇ ಪ್ರಾಬ್ಲಮ್ಮು. ಅಲ್ಲಿ ಅಕ್ಕಿ ಎಲ್ಲ ಒಣಗಾಕ್ಬಿಟ್ಟು ಟೆರೆಸ್ ಮೇಲೆ ಬಂದೆ ಅಕ್ಕಿ ಹಾಕಬೇಕು ಪಾರಿವಾಳಗೆ ಅಂತಲೇ. ಬರೋದ್ರೊಳಗಡೆ ಪಾರಿವಾಳಗಳು ನೋಡಿ ನನಗೋಸ್ಕರನೇ ವೆಯ್ಟ್ ಮಾಡ್ತಿದ್ಯೇನೋ ಅನ್ನೋ ಥರ ಇದೆ ಸೀನು ನೋಡಿ. ಎಲ್ಲ ಅಲ್ಲಿ ಕೂತ್ಕೊಂಡಿದೆ. ಹಾಗೆ ನಾನು ಮಡಿಕೆನೂ ಸ್ವಲ್ಪ ತೊಳೆದುಬಿಟ್ಟು ಅದಕ್ಕೂ ನೀರು ತುಂಬಿಬಿಟ್ಟು ಅಕ್ಕಿನ ಈ ರೀತಿಯಾಗಿ ಹಾಕಿಟ್ಟಿದ್ದೀನಿ. ಇವಾಗ ನಾನು ಹೋದ್ಮೇಲೆ ವೆಯ್ಟ್ ಮಾಡ್ತಾಯಿದೆ ಅದು. ನಾನು ಹೋದ್ಮೇಲೆ ಬಂದು ಕುತ್ಕೊಂಡು ತಿನ್ಕೊಳ್ಳುತ್ತೆ. ಇದಿಷ್ಟೂ ಅಷ್ಟೇ ಒಂದು ಮಧ್ಯಾಹ್ನ ಅಥವಾ ಸಾಯಂಕಾಲ ಬರೋದ್ರೊಳಗಡೆ ಅಷ್ಟು ಅಕ್ಕಿಗಳು ಅಲ್ಲಿ ಇರೋದೇ ಇಲ್ಲ, ಖಾಲಿಯಾಗೋಗಿರುತ್ತೆ. ತುಂಬ ಅಪರೂಪ ಅಲ್ಲಿ ಅಕ್ಕಿನೇ ಇಲ್ಲ, ತಿಂದಿಲ್ಲ ಇವತ್ತು ಅನ್ನೋದು ತುಂಬ ಅಪರೂಪ. ಅಂದರೆ ತುಂಬ ಪಾರಿವಾಳಗಳು ಬರುತ್ತೆ. ನಾನು ನೋಡಿರೋ ಮಟ್ಟಿಗೆ ಒಂದೊಂದು ಸರಿ 7-8 ಪಾರಿವಾಳಗಳು ಕುತ್ಕೊಂಡು ತಿಂತಾ ಇರುವಂಥದ್ದು ದೃಶ್ಯಗಳೆಲ್ಲ ನೋಡಿದ್ದೀನಿ. ಅಂಥ ಟೈಮಲ್ಲಿ ನಾನು ಮೊಬೈಲೆಲ್ಲ ತೊಗೊಂಡೇ ಹೋಗಿರಲ್ಲ. ತೊಗೊಂಡೋದ್ರೆ ಒಂದು ರೀತಿ ಒಳ್ಳೆ ಕ್ಯಾಪ್ಚರ್ ಎಲ್ಲ ಮಾಡ್ಕೋಬೋದು, ಆದರೆ ತೊಗೊಂಡೋಗಿರೋದಿಲ್ಲ. ಇವಾಗ ನೋಡಿ ಒಂದು ಪಾರಿವಾಳ ಬಂತು ಅಕ್ಕಿನ ತಿನ್ನೋದಕ್ಕೆ. ಇದಾದಮೇಲೆ ನೋಡಿ ಮತ್ತೆ ಇನ್ನೊಂದು ಹೀಗೆ ಒಂದು ಬಂದು ತಿಂದು ಹೋಗುತ್ತೆ. ಆವಾಗ ನನ್ನನ್ನು ನೋಡಿಬಿಟ್ಟು ಅದು ತಿಂತಾಯಿತ್ತು. ನಾನು ಸಡನ್ನಾಗಿ ವೀಡಿಯೋ ಎಲ್ಲ ಮಾಡ್ತಾ ಇದ್ನಲ್ಲ, ಒಂದು ಸ್ವಲ್ಪ ಈ ಡೋರೆಲ್ಲ ಸೌಂಡ್ ಆಗಿಬಿಡ್ತು. ಡೋರ್ ಸೌಂಡ್ ಆದ ತಕ್ಷಣ ಅದು ಮತ್ತೆ ಮೇಲೋಗಿ ಕೂತ್ಕೊಂಡಿದೆ. ಸುಮಾರು ಇಲ್ಲೊಂದು 4-5 ಇದೆ. ಹಾಗೆ ಆ ಕಡೆ ಈ ಕಡೆ ಟೆರೆಸ್ ಮೇಲೆಲ್ಲ ನೋಡ್ತಾ ಇದ್ದರೆ ಸುಮಾರು ಪಾರಿವಾಳಗಳು ತುಂಬಾ ಇದೆ. ಆಮೇಲೆ ನಾನು 1-2 ನಿಮಿಷ ನೋಡಿದೆ ಮತ್ತೆ ಏನಾದರೂ ಬಂದು ತಿನ್ನುತ್ತೇನೋ ಅಂತ. ಅದು ಯಾವುದೂ ಪಾರಿವಾಳ ಬರಲೇ ಇಲ್ಲ. ಆಮೇಲೆ ನಾನು 1-2 ನಿಮಿಷ, ಸುಮಾರು 2 ನಿಮಿಷ ಅಲ್ಲ, 10 ನಿಮಿಷನೇ ಎಕ್ಸ್ಟ್ರಾ ನಿಂತಿದ್ದೆ, ಬರುತ್ತೇನೋ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ. ಯಾವುದೂ ಬರಲಿಲ್ಲ. ಆಮೇಲೆ ನಾನು ವಾಪಸ್ಸು ಮನೆಗೆ ಬಂದೆ. ಇದಾದಮೇಲೆ ಸಂಜೆ ನಾನು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಇಲ್ಲಿ ಬೇಕು ನೋಡಿ, ನಮ್ಮ ಕರ್ಗಮ್ಮ ಕರ್ಗಮ್ಮ ಅಲ್ಲವಳು, ನಾಮ ಕೂತ್ಕೊಂಡಿದ್ದಾಳೆ. ಅಂದರೆ ಸಂಜೆ ಟೈಮಲ್ಲಿ ಸಣ್ಣ ಸಣ್ಣದು ಪಲ್ಲಿಗಳು ಅಂದರೆ ಹಲ್ಲಿಗಳು ಓಡಾಡ್ತಾ ಇರುತ್ತಲ್ಲ, ಅದನ್ನು ಹಿಡಿಯೋದಕ್ಕೆ ಕರ್ಗಮ್ಮ ಕೆಳಗಡೆ ಮಲ್ಕೊಂಡಿದ್ದಾಳೆ. ನೋಡ್ತಾ ಇರ್ಬೋದು ನೀವು ಕರ್ಗಮ್ಮನ. ಪ್ರೆಗ್ನೆಂಟ್ ಅವಳು. ಮತ್ತೇನು 1-1.5 ತಿಂಗಳು ಒಳಗಡೆ, ನನ್ನ ಪ್ರಕಾರ ಇನ್ನೊಂದು ತಿಂಗಳು ಅಂದ್ಕೊಂಡಿದ್ದೀನಿ. ಇನ್ನೊಂದು ತಿಂಗಳೊಳಗಡೆ ಮತ್ತೆ ಮರಿ ಹಾಕ್ತಾಳೆ. ಇನ್ನೊಂದು 4-5 ಮರಿ ಹಾಕ್ತಾಳೆ. ಮತ್ತು ಇದೇನು ಮಾಡೋದೋ ಗೊತ್ತಿಲ್ಲ ನನಗೆ. ಈ ಥರ ಸಂಜೆ ಟೈಮ್ ಅಂದರೆ ಇಲ್ಲಿ ಆಟ ಆಡ್ತಾ ಇರುತ್ತೆ ಎರಡೂ. ಅದ್ರ ಜೊತೆಗೆ ನಾನು ವಾಕ್ ಮಾಡ್ತಾ ಇರ್ತೀನಿ ಅಷ್ಟೇ. ಈ ಥರ ಇತ್ತು ಅವತ್ತಿನ ವೀಡಿಯೋ ಅಂದರೆ ಫ್ರೈಡೇ ವೀಡಿಯೋ. ಓಕೆ ಫ್ರೆಂಡ್ಸ್, ನಾನು ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.